ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ, ಅಲ್ಲೆಲ್ಲ ಹೋಗಿ ಆ ದೇಶವನ್ನು ಕಟ್ಟಿರ್ತಕ್ಕಂಥವ್ರು ಹಿಂದೂಗಳೇ. ನಮ್ಮ ಹಿಂದೂ ಡಾಕ್ಟರ್ಗಳು ಹೋದ್ರು, ಹಿಂದೂ ಟೆಕ್ನಿಷಿಯನ್ಸ್ ಹೋದ್ರು, ನಮ್ಮ ಹಿಂದೂ ಅಕಾಡೆಮಿಷಿಯನ್ಸ್ ಹೋದ್ರು, ಅವರೇನೇ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರತಕ್ಕಂತಹ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮಗದನ್ನ ಹೇಳಿಕೊಟ್ಟಿದೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವರಲ್ಲ. ಚಾರ್ವಾಕನನ್ನು ಗೌರವಿಸಿದ್ದೀವಿ, ಎಲ್ಲರನ್ನೂ ಕೂಡ ಗೌರವಿಸಿವಿ.